ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಹಾಗೂ ಅಮೆಜಾನ್ ಗ್ರೇಟ್ ಇಂಡಿಯನ್ ಸೇಲ್ ಇದೇ ತಿಂಗಳು 27ಗೆ ಬರ್ತಾ ಇದೆ. ಈ ಸೇಲ್ ಅಲ್ಲಿ ಯಾವ್ಯಾವ ಫೋನ್ ಜಾಸ್ತಿ ಡಿಸ್ಕೌಂಟ್ ಗೆ ಸಿಗುತ್ತೆ, ಹಾಗೆ ಯಾವ ಫೋನ್ ನೀವು ತಗೋಬೇಕು, ಹಾಗೆ ಫೋನ್ಸ್ ಗಳನ್ನ ಆರ್ಡರ್ ಮಾಡೋಕ್ಕೂ ಮುಂಚೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತಾನು ಹೇಳ್ತೀನಿ. ಹಾಗೆ ಇನ್ನೊಂದು ವಿಷಯ, ನಮ್ ಚಾನಲ್ ಮಾನಿಟೈಸ್ ಆಗಿದೆ, ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಅಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಹಾಗೆ ಯೂಟ್ಯೂಬ್ ಇಂದ ಬರೋ 1 ರೂಪಾಯಿನೂ ನಮ್ ಚಾನಲ್ಗೋಸ್ಕರನೇ ನಾನು ಖರ್ಚು ಮಾಡ್ತೀನಿ. ಅಂದ್ರೆ ನೀವು ಯಾವ ಫೋನ್ ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಿರೋ, ನಾನು ಆ ಫೋನ್ ನ ಪರ್ಚೇಸ್ ಮಾಡಿ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ. ಹಾಗೆ ಆ ಫೋನ್ಸ್ ಗಳನ್ನ ನಿಮ್ಗೆನೆ 1,000 ಅಥವಾ 2,000 ಕಡಿಮೆ ಮಾಡಿ ನಾನು ಸೇಲ್ ಮಾಡ್ತೀನಿ. ಆ ಫೋನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ನನ್ಗೆ ಮೆಸೇಜ್ ಮಾಡ್ಬೋದು, ನಾನ್ ನಿಮ್ಗೆ ಕೊಡ್ತೀನಿ. ಹಾಗೆ ನಮ್ ಚಾನಲ್ಗೆ ನೀವು ಮೆಂಬರ್ ಆಗಿ ಕೂಡ ಜಾಯ್ನ್ ಆಗ್ಬೋದು. ಇದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಚಾನಲ್ ಮೆಂಬರ್ಸ್ ಆಗೋದಕ್ಕೆ 3 ಜಾಯ್ನಿಂಗ್ ಆಪ್ಷನ್ ಇದೆ. ಮೊದಲನೇದು ಸಿಲ್ವರ್ 59 ರೂಪಾಯಿದು, ಎರಡನೇದು ಗೋಲ್ಡ್ 119 ರೂಪಾಯಿದು, ಹಾಗೆ ಡೈಮಂಡ್ 199 ರೂಪಾಯಿದು. ನೀವು ಇದ್ರಲ್ಲಿ ಗೋಲ್ಡ್ ಹಾಗೆ ಡೈಮಂಡ್ ಗೆ ಜಾಯ್ನ್ ಆಗ್ಬೇಡಿ, ಸಿಲ್ವರ್ ಗೆ ಮಾತ್ರ ಜಾಯ್ನ್ ಆಗಿ. ನೀವು ಮಂತ್ಲಿ ಕೊಡೋ 59 ರೂಪಾಯಿನ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ಹೇಗೆ ಜಾಯ್ನ್ ಆಗೋದು ಅಂತ ಅಂದ್ರೆ, ಮೊದಲು ನಮ್ ಚಾನಲ್ ಪೇಜ್ ಗೆ ಬನ್ನಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಸಿಲ್ವರ್ ಆಪ್ಷನ್ ಬರುತ್ತೆ, ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪೇಮೆಂಟ್ ಮೆಥಡ್ ಕಾಣಿಸುತ್ತೆ, UPI ಆಪ್ ನ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿ. ಇದರಿಂದ ನಿಮ್ಗೆ 59 ರೂಪಾಯಿ ಲಾಸ್ ಆಗುತ್ತೆ ನಿಜ, ಆದ್ರೆ ಇದರಿಂದ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಪಾನ್ಸರ್ಸ್ ಸಿಗೋವರೆಗೂ ನನ್ಗೆ ಹೆಲ್ಪ್ ಮಾಡಿ. ಸ್ಪಾನ್ಸರ್ಸ್ ಬಂದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ, ಆಗ ನೀವೇನು ಅಮೌಂಟ್ ಕೊಡ್ಬೇಡಿ. ಪ್ಲೀಸ್ ಹೆಲ್ಪ್ ಮಾಡಿ. ನೀವು ಹೆಲ್ಪ್ ಮಾಡಿದ್ರೆ ಅನ್ಬಾಕ್ಸಿಂಗ್ ವಿಡಿಯೋಸ್ ಗಳು ಮಾಡ್ತಾ ಇರ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಫೋನ್ಸ್ ಡೀಲ್ಸ್ ಹೇಳೋಕ್ಕೂ ಮುಂಚೆ ನಿಮ್ಮ ಹತ್ರ ಬ್ಯಾಂಕ್ ಕಾರ್ಡ್ಸ್ ಇಲ್ಲ ಅಂತ ಅಂದ್ರೆ ಈ ಫ್ಲಿಪ್ಕಾರ್ಟ್ ಹಾಗೆ ಅಮೆಜಾನ್ ಸೇಲ್ ನ ಸ್ಕಿಪ್ ಮಾಡಿ. ಯಾಕಂದ್ರೆ ಆಕ್ಸಿಸ್ ಬ್ಯಾಂಕ್ ಕಾರ್ಡ್, SBI ಕಾರ್ಡ್, HDFC ಕಾರ್ಡ್ ಹಾಗೆ ICICI ಕಾರ್ಡ್ ಮೇಲೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ಈ ಕಾರ್ಡ್ಸ್ ಗಳು ನಿಮ್ಮ ಹತ್ರ ಇತ್ತು ಅಂತ ಅಂದ್ರೆ 5,000 ಇಂದ 15,000 ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಈ ಕಾರ್ಡ್ಸ್ ಗಳು ಇಲ್ಲ ಅಂದ್ರೂ ಡಿಸ್ಕೌಂಟ್ ಸಿಗುತ್ತೆ, ಆದ್ರೆ ಕಡಿಮೆ ಡಿಸ್ಕೌಂಟ್ ಸಿಗುತ್ತೆ. ನಿಮ್ ಫ್ರೆಂಡ್ಸ್ ಹತ್ರ ಕಾರ್ಡ್ಸ್ ಇತ್ತು ಅಂತ ಅಂದ್ರೆ ನೀವು ಅವ್ರ ಹತ್ರ ಹೆಲ್ಪ್ ಕೇಳ್ಬೋದು, ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಹಾಗೆ ನಿಮ್ ಬಜೆಟ್ ನ ಯಾವುದೇ ಕಾರಣಕ್ಕೆ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ಇವಾಗ ಏನಾದ್ರೂ ನಿಮ್ ಬಜೆಟ್ 20,000 ಇತ್ತು ಅಂತ ಅಂದ್ರೆ 20,000ನೇ ಇರ್ಲಿ. 25,000 30,000 ಅಂತ ಯಾವುದೇ ಕಾರಣಕ್ಕೂ ನೀವು ಇನ್ಕ್ರೀಸ್ ಮಾಡಬೇಡಿ. ಹಾಗೆ 50,000ಗೆ ಯಾರ್ಯಾರು ಐಫೋನ್ ತಗೋಬೇಕು ಅಂತ ಇದ್ರೆ ಅವರು ಇನ್ನು 3,000 4,000 ಎಕ್ಸ್ಟ್ರಾ ರೆಡಿ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ 50,000ಗೆ ಐಫೋನ್ 15 4 ಇಲ್ಲ 5 ಫೋನ್ಸ್ ಗಳು ಅಷ್ಟೇ ಸೇಲ್ ಆಗೋದು. ಆಮೇಲೆ 53,000 ಆಗುತ್ತೆ, ಆಮೇಲೆ 56,000 ಆಗುತ್ತೆ. ಈಗ ಡೀಲ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಮೋಟರೋಲಾ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ G45 ಈ ಫೋನ್ ಬಂದು 11,999ಗೆ ಸಿಗುತ್ತೆ. ಆದ್ರೆ ಸೇಲ್ ಅಲ್ಲಿ 10,999ಗೆ ಸಿಗುತ್ತೆ. ಈ ಫೋನ್ ಅಲ್ಲಿ 6.5 ಇಂಚಸ್ HD+ ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಇದೆ, 5000 mAh ಬ್ಯಾಟರಿ ಇದೆ, 20 ವ್ಯಾಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ 6S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. 11,000 ಒಳಗಡೆ ಮೋಟರೋಲಾ ಕಡೆಯಿಂದಾನೇ ಫೋನ್ ಬೇಕು ಅಂತ ಇರೋರು ಈ ಫೋನ್ ನ ತಗೊಳ್ಳಿ. ನೆಕ್ಸ್ಟ್ ಮೋಟರೋಲಾ G85 ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.67 ಇಂಚಸ್ ಫುಲ್ HD+ 3D ಕರ್ವ್ OLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, ಹಾಗೆ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರಲ್ಲೂ ಸಹ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ 22,999ಗೆ ಸಿಗುತ್ತೆ, ಆದ್ರೆ ಈ ಸೇಲ್ ಅಲ್ಲಿ 15,999ಗೆ ಸಿಗುತ್ತೆ. ನೆಕ್ಸ್ಟ್ ಮೋಟರೋಲಾ H50 ಫ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.7 ಇಂಚಸ್ ಫುಲ್ HD+ OLED ಎಂಡ್ಲೆಸ್ ಎಡ್ಜ್ ಡಿಸ್ಪ್ಲೇ ಇದೆ, 144 Hz ರಿಫ್ರೆಶ್ ರೇಟ್ ಸಿಗುತ್ತೆ, IP68 ನ ಸರ್ಟಿಫಿಕೇಶನ್ ಇದೆ, ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ, 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ 22,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 19,999ಗೆ ಸಿಗುತ್ತೆ. ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ, ತಗೋಬಹುದು. ನೆಕ್ಸ್ಟ್ ರೀಸೆಂಟ್ಲಿ ಲಾಂಚ್ ಮೋಟರೋಲಾ H50 Neo ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.4 ಇಂಚಸ್ 1.5K ಫ್ಲಾಟ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಿಗುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಕೂಡ ಚೆನ್ನಾಗಿದೆ, ತಗೋಬಹುದು. ಈ ಫೋನ್ ಈ ಸೇಲ್ ಅಲ್ಲಿ 22,999ಗೆ ಸಿಗುತ್ತೆ. ನೆಕ್ಸ್ಟ್ ಮೋಟರೋಲಾ H50 Pro ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೇನಾದ್ರೂ ಮೋಟರೋಲಾ ಕಡೆಯಿಂದ ಪ್ರೀಮಿಯಂ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು. ಈ
ಫೋನ್ ಅಲ್ಲಿ 6.7 ಇಂಚಸ್ 1.5K ಪೋಲೆಡ್ ಡಿಸ್ಪ್ಲೇ ಸಿಗುತ್ತೆ, 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, ಹಾಗೆ 4500 mAh ಬ್ಯಾಟರಿ ಇದೆ, 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ IP6 ಸೈಟ್ ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ 29,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 27,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಸ್ಯಾಮ್ಸಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಸ್ಯಾಮ್ಸಂಗ್ S23 FE ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.4 ಇಂಚಸ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 4500 mAh ಬ್ಯಾಟರಿ ಇದೆ, 25 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ Exynos 2200 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ 29,999ಗೆ ಸಿಗುತ್ತೆ, ಆದ್ರೆ ಸೇಲ್ ಅಲ್ಲಿ 27,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ S23 ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.1 ಇಂಚಸ್ ಫುಲ್ HD ಪ್ಲಸ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, ಗ್ಯಾಲಕ್ಸಿ AI ಫೀಚರ್ಸ್ ಗಳು ಸಿಗುತ್ತೆ, 3900 mAh ಬ್ಯಾಟರಿ ಇದೆ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ಅಲ್ಲಿ ಫ್ಲಾಗ್ಶಿಪ್ ಲೆವೆಲ್ ಕ್ಯಾಮೆರಾ ಸಿಗುತ್ತೆ. ಈ ಫೋನ್ ಈ ಸೇಲ್ ಅಲ್ಲಿ ಬಂದು 36,999ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ M15 ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.5 ಇಂಚಸ್ ಫುಲ್ HD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ, 90 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 6000 mAh ಬಿಗ್ ಬ್ಯಾಟರಿ ಇದೆ, 25 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 6100 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಗೆ 4 ವರ್ಷ ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಫೋನ್ ಬಂದು ನಾರ್ಮಲ್ ಆಗಿ 12,999ಗೆ ಸಿಗುತ್ತೆ, ಆದ್ರೆ ಈ ಸೇಲ್ ಅಲ್ಲಿ 11,999ಗೆ ನಿಮ್ಗೆ ಸಿಗುತ್ತೆ. ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ, ನೀವು ತಗೋಬಹುದು. ನೆಕ್ಸ್ಟ್ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಮೋಸ್ಟ್ ಪವರ್ಫುಲ್ ಫ್ಲಾಗ್ಶಿಪ್ ಫೋನ್ ಆಗಿದೆ. ಈ ಫೋನ್ ಅಲ್ಲಿ 6.8 ಇಂಚಸ್ ಕ್ವಾಡ್ HD ಪ್ಲಸ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ 5000 mAh ಬ್ಯಾಟರಿ ಇದೆ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಲ್ಲಿ ಕೂಡ ಫ್ಲಾಗ್ಶಿಪ್ ಲೆವೆಲ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ, ಗ್ಯಾಲಕ್ಸಿ AI ಫೀಚರ್ಸ್ ಗಳು ಸಿಗುತ್ತೆ. ಹಾಗೆ ಈ ಫೋನ್ ಬಂದು ನಾರ್ಮಲ್ ಆಗಿ 98,999ಗೆ ಸಿಗುತ್ತೆ, ಆದ್ರೆ ಈ ಸೇಲ್ ಅಲ್ಲಿ ನಿಮ್ಗೆ 74,999ಗೆ ಸಿಗುತ್ತೆ. 75,000 ಒಳಗಡೆ ಸ್ಯಾಮ್ಸಂಗ್ ಕಡೆಯಿಂದನೇ ಒಂದು ಬೆಸ್ಟ್ ಫ್ಲಾಗ್ಶಿಪ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಹಾಗೆ ನಿಮ್ ಬಜೆಟ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾನ ಕೂಡ ತಗೋಬಹುದು. ಇದು ಒಂದು ಬೆಸ್ಟ್ ಚಾಯ್ಸ್ ಆಗುತ್ತೆ. ತಗೋಬೇಕು ಅಂದ್ರೆ ನೀವು ತಗೋಬಹುದು. ಈ ಫೋನ್ ಬಂದು 1,31,999ಗೆ ಸಿಗುತ್ತೆ, ಆದ್ರೆ HDFC ಕ್ರೆಡಿಟ್ ಕಾರ್ಡ್ ಮೇಲೆ ನಿಮ್ಗೆ 12,000 ಡಿಸ್ಕೌಂಟ್ ಸಿಗುತ್ತೆ. ಇದಲ್ಲದೆ ಇನ್ನೂ ತುಂಬಾ ಎಷ್ಟೊಂದು ಡಿಸ್ಕೌಂಟ್ ಗಳು ಸಿಗುತ್ತೆ. ಓವರ್ ಆಲ್ ಎಲ್ಲಾ ಡಿಸ್ಕೌಂಟ್ ಗಳು ಸೇರಿ ಈ ಫೋನ್ 1,09,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಪ್ಲಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.7 ಇಂಚಸ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ, 4900 mAh ಬ್ಯಾಟರಿ ಇದೆ, ಹಾಗೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ Exynos 2400 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ ಸಹ ಫ್ಲಾಗ್ಶಿಪ್ ಲೆವೆಲ್ ಕ್ಯಾಮೆರಾ ಸಿಗುತ್ತೆ, 12 GB ರ್ಯಾಮ್ ಸಿಗುತ್ತೆ. ಹಾಗೆ ಈ ಫೋನ್ ಬಂದು ನಾರ್ಮಲ್ ಆಗಿ 69,999ಗೆ ಸಿಗುತ್ತೆ, ಆದ್ರೆ ಈ ಸೇಲ್ ಟೈಮ್ ಅಲ್ಲಿ 64,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.6 ಇಂಚಸ್ ಫುಲ್ HD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ, 6000 mAh ಬಿಗ್ ಬ್ಯಾಟರಿ ಇದೆ, 25 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ Exynos 1380 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಗೆ 4 ವರ್ಷ ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಫೋನ್ ನಾರ್ಮಲ್ ಆಗಿ 24,499ಗೆ ಸಿಗುತ್ತೆ, ಆದ್ರೆ ಈ ಸೇಲ್ ಟೈಮ್ ಅಲ್ಲಿ ನಿಮ್ಗೆ 13,999ಗೆ ಸಿಗುತ್ತೆ. ಈ ಫೋನ್ ಕೂಡ ಚೆನ್ನಾಗಿದೆ, ತಗೋಬಹುದು. ನೆಕ್ಸ್ಟ್ ನಾವು ಐಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ನಾವು ಐಫೋನ್ 15 ನಾನೇ ಶುರು ಮಾಡೋಣ. ಈ ಫೋನ್ ನಿಮ್ಗೆ 50,000 ಇಂದ 56,000 ಒಳಗಡೆ ಸಿಗುತ್ತೆ. 50,000ಗೆ 4ರಿಂದ 5 ಫೋನ್ ಅಷ್ಟೇ ಸಿಗೋದು. ಇದರ ಜೊತೆಗೆ ಐಫೋನ್ 15 ಪ್ಲಸ್ ನಿಮ್ಗೆ 64,999ಗೆ ಸಿಗುತ್ತೆ. ಹಾಗೆ ಐಫೋನ್ 14 ಬಂದು 44,999ಗೆ ಸಿಗುತ್ತೆ. ಹಾಗೆ ಐಫೋನ್ 14 ಪ್ಲಸ್ 49,999ಗೆ ಸಿಗುತ್ತೆ. ಹಾಗೆ ಐಫೋನ್ 13 ನಿಮ್ಗೆ 38,999ಗೆ ಸಿಗುತ್ತೆ. ಐಫೋನ್ 12 ಸೇಲ್ ಅಲ್ಲಿ ಬರೋದು ಡೌಟ್ ಇದೆ, ಬಂದ್ರೂ ನೀವು ತಗೋಬೇಡಿ, ತುಂಬಾ ಓಲ್ಡ್ ಫೋನ್ ಆಗುತ್ತೆ, ಆ ಫೋನ್ ಬೇಡ. ಹಾಗೆ ಎಲ್ಲ ಐಫೋನ್ ಗಳ ಫುಲ್ ಡೀಟೇಲ್ಸ್ ನ ಕೂಡ ನಾನು ಮಾಡಿದ್ದೀನಿ ನೋಡಿ, ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ನೆಕ್ಸ್ಟ್ ನಾವು ಪಿಕ್ಸೆಲ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಗೂಗಲ್ ಪಿಕ್ಸೆಲ್ 9 ನಿಮ್ಗೆ 64,999ಗೆ ಸಿಗುತ್ತೆ. ಈ ಫೋನ್ ಅಲ್ಲಿ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಹಾಗೆ ಬೇಗ ಅಪ್ಡೇಟ್ಸ್ ಗಳು ಸಿಗುತ್ತೆ. ಹಾಗೆ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ, ನೋಡ್ಕೊಂಡು ತಗೊಳ್ಳಿ. ಹಾಗೆ ಗೂಗಲ್ ಪಿಕ್ಸೆಲ್ 8 ನಿಮ್ಗೆ 31,999ಗೆ ಸಿಗುತ್ತೆ. ಇದರಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, 7 ಇಯರ್ಸ್ ಅಪ್ಡೇಟ್ ಸಿಗುತ್ತೆ, ಟೆನ್ಸರ್ G3 ಪ್ರೊಸೆಸರ್ ಇದೆ, ಆದ್ರೆ ಬ್ಯಾಟರಿ ಬೇಗ ಖಾಲಿ ಆಗುತ್ತೆ. ನೆಕ್ಸ್ಟ್ ಗೂಗಲ್ ಪಿಕ್ಸೆಲ್ 7 ನಿಮ್ಗೆ 25,999ಗೆ ಸಿಗುತ್ತೆ. ನಿಮ್ಗೇನಾದ್ರೂ ಗೂಗಲ್ ಪಿಕ್ಸೆಲ್ ಫೋನ್ ಬೇಕು ಅಂತ ಇದ್ರೆ, ಬಜೆಟ್ ಕಡಿಮೆ ಇದೆ ಅಂತ ಅಂದ್ರೆ ನೀವು ಈ ಫೋನ್ ತಗೋಬಹುದು. ನೆಕ್ಸ್ಟ್ ನಾವು ಪೋಕೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಪೋಕೋ X6 Pro ಇಂದ ನಾವು ಶುರು ಮಾಡೋಣ. ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ Dimensity 8300 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ನಾರ್ಮಲ್ ಆಗಿ 22,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 18,999ಗೆ ನಿಮ್ಗೆ ಸಿಗುತ್ತೆ. ಈ ಫೋನ್ ನಿಜಕ್ಕೂ ಚೆನ್ನಾಗಿದೆ, ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ, ತಗೋಬಹುದು. ನೆಕ್ಸ್ಟ್ ಪೋಕೋ X6 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 5000 mAh ಬ್ಯಾಟರಿ ಇದೆ, 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಸೇಲ್ ಅಲ್ಲಿ ಈ ಫೋನ್ ಬಂದು 14,999ಗೆ ಸಿಗುತ್ತೆ. ಈ ಫೋನ್ ಕೂಡ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ, ತಗೋಬಹುದು, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಪೋಕೋ F6 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಬಂದು ನಾರ್ಮಲ್ ಆಗಿ 25,000 ರಿಂದ 27,000 ಒಳಗಡೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 21,999ಗೆ ನಿಮ್ಗೆ ಸಿಗುತ್ತೆ. ಈ ಫೋನ್ ಕೂಡ ಚೆನ್ನಾಗಿದೆ, ಆದ್ರೆ ಈ ಫೋನ್ ಅಲ್ಲಿ ಕ್ಯಾಮೆರಾ ಕ್ವಾಲಿಟಿ ಆವರೇಜ್ ಆಗಿದೆ, ಹಾಗೆ ಬ್ಯಾಟರಿನೂ ಬೇಗ ಖಾಲಿ ಆಗುತ್ತೆ, ಆದ್ರೂ 22,000ಗೆ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಫೋನ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ಪೋಕೋ M6 Pro ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.79 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇದೆ, 90 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, 18 ವ್ಯಾಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಬಂದು ನಾರ್ಮಲ್ ಆಗಿ 11,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 8,499ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ನಥಿಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ CMF ಫೋನ್ 1 ಇಂದ ನಾವು ಶುರು ಮಾಡೋಣ. ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ Dimensity 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ ಬಂದು 15,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 12,999ಗೆ ನಿಮ್ಗೆ ಸಿಗುತ್ತೆ. ಈ ಫೋನ್ ಕೂಡ ಚೆನ್ನಾಗಿದೆ, ತಗೋಬಹುದು. ನೆಕ್ಸ್ಟ್ ನಾವು ನಥಿಂಗ್ ಫೋನ್ 2A ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 5000 mAh ಬ್ಯಾಟರಿ ಇದೆ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ Dimensity 7200 Pro ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಈ ಸೇಲ್ ಅಲ್ಲಿ 19,999ಗೆ ಸಿಗುತ್ತೆ. ಹಾಗೆ ನಥಿಂಗ್ ಫೋನ್ 2 ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ LTPO AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 4700 mAh ಬ್ಯಾಟರಿ ಸಿಗುತ್ತೆ, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಈ ಸೇಲ್ ಅಲ್ಲಿ 19,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ರಿಯಲ್ಮಿ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ GT6 ಇಂದ ನಾವು ಶುರು ಮಾಡೋಣ. ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 5500 mAh ಬ್ಯಾಟರಿ ಇದೆ, 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ 39,999ಗೆ ಸಿಗ್ತಾ ಇತ್ತು, ಆದ್ರೆ ಈಗ ಈ ಸೇಲ್ ಅಲ್ಲಿ 36,999ಗೆ ನಿಮ್ಗೆ ಸಿಗುತ್ತೆ. ಹಾಗೆ ರಿಯಲ್ಮಿ GT60 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 5500 mAh ಬ್ಯಾಟರಿ ಸಿಗುತ್ತೆ, 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7+
Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಬಂದು ನಿಮ್ಗೆ 25,999ಕ್ಕೆ ಸಿಗುತ್ತೆ. ಈ ಎರಡು ಫೋನ್ಸ್ ಗಳು ತುಂಬಾ ಚೆನ್ನಾಗಿದೆ. ಈ ಎರಡು ಫೋನ್ಸ್ ಗಳು ಗೇಮಿಂಗ್ ಗೋಸ್ಕರ ಬೆಸ್ಟ್ ಇದೆ. ಆದ್ರೆ ಕ್ಯಾಮ್ರಾ ಆವರೇಜ್ ಇರುತ್ತೆ. ಕ್ಯಾಮ್ರಾ ಬೆಸ್ಟ್ ಬೇಕು ಅಂತ ಅಂದ್ರೆ ರಿಯಲ್ಮಿ ನಾರ್ಜೋ 70 ಪ್ರೋನ ತಗೊಳ್ಳಿ. ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7050 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸೋನಿ ಕಡೆಯಿಂದ IMX 890 ಸೆನ್ಸರ್ ಕೊಟ್ಟಿದ್ದಾರೆ. ಈ ಫೋನ್ ನ ಕ್ಯಾಮೆರಾ ಚೆನ್ನಾಗಿದೆ. ಈ ಫೋನ್ ನಿಮ್ಗೆ 14,999ಕ್ಕೆ ಸಿಗುತ್ತೆ. ಇದೇ ಬಜೆಟ್ ರೇಂಜ್ ಗೆ ಕ್ಯಾಮೆರಾ ಏನು ಬೇಡ, ಗೇಮಿಂಗ್ ಗೋಸ್ಕರ ಒಂದ್ ಫೋನ್ ಬೇಕು ಅಂತ ಇದ್ರೆ ನೀವು ರಿಯಲ್ಮಿ ನಾರ್ಜೋ 70 ಟರ್ಬೋನ ತಗೋಬಹುದು. ಇದರಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಎನರ್ಜಿ ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 14,999ಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವು IQ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ IQ Z9 ಬಗ್ಗೆ ಮಾತಾಡೋಣ. ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಇದೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 15,999ಕ್ಕೆ ಸಿಗುತ್ತೆ. ನೆಕ್ಸ್ಟ್ IQ Neo 9 Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5160 mAh ಬ್ಯಾಟರಿ ಸಿಗುತ್ತೆ. 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 32,999ಕ್ಕೆ ಸಿಗುತ್ತೆ. ಈ ಎರಡು ಫೋನ್ಸ್ ಗಳು ತುಂಬಾ ಚೆನ್ನಾಗಿದೆ, ತಗೋಬಹುದು. ನೆಕ್ಸ್ಟ್ ನಾವು Xiaomi ಫೋನ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ Xiaomi 14 ಬಗ್ಗೆ ಮಾತಾಡೋಣ. ಇದರಲ್ಲಿ 6.36 ಇಂಚಸ್ 1.5K ಫ್ಲಾಟ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 4610 mAh ಬ್ಯಾಟರಿ ಇದೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 41,999ಕ್ಕೆ ಸಿಗುತ್ತೆ. ನೆಕ್ಸ್ಟ್ Xiaomi 14 CV ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.55 ಇಂಚಸ್ 1.5K ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 4700 mAh ಬ್ಯಾಟರಿ ಸಿಗುತ್ತೆ. 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 34,999ಕ್ಕೆ ಸಿಗುತ್ತೆ. ಈ ಎರಡು ಫೋನ್ಸ್ ಗಳಲ್ಲಿ ಕ್ಯಾಮೆರಾ ಹಾಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ತಗೋಬಹುದು. ನೆಕ್ಸ್ಟ್ ನಾವು OnePlus ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ OnePlus ಫೋನ್ಸ್ ತಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ. ಯಾಕಂದ್ರೆ OnePlus ಫೋನ್ಸ್ ಗಳಲ್ಲಿ ಗ್ರೀನ್ ಲೈನ್ ಹಾಗೆ ಮದರ್ ಬೋರ್ಡ್ ಇಶ್ಯೂಸ್ ಬರ್ತಾನೆ ಇದಾವೆ. ಅದಕ್ಕೆ ಹೇಳ್ತಾ ಇರೋದು, ಯೋಚನೆ ಮಾಡಿ ತಗೊಳ್ಳಿ. ಮೊದಲನೇದಾಗಿ ನಾವು OnePlus 11R ಬಗ್ಗೆ ಮಾತಾಡೋಣ. ಇದರಲ್ಲಿ 6.7 ಇಂಚಸ್ 1.5K ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8+ Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 27,999ಕ್ಕೆ ಸಿಗುತ್ತೆ. ನೆಕ್ಸ್ಟ್ OnePlus Nord 4 ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.7 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7+ Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಿಮ್ಗೆ 25,999ಕ್ಕೆ ಸಿಗುತ್ತೆ. ಈ ಫೋನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಜೊತೆಗೆ ಬೆಸ್ಟ್ ಕ್ಯಾಮೆರಾ ಫೋನ್ ಆಗಿದೆ. OnePlus ಕಡೆಯಿಂದ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೊಳ್ಳಿ. ಈ ಫೋನ್ ಒಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ನೆಕ್ಸ್ಟ್ ನಾವು ಟೆಕ್ನೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಟೆಕ್ನೋ ಕ್ಯಾಮನ್ 20 ಪ್ರೀಮಿಯರ್ ಇಂದ ಶುರು ಮಾಡೋಣ. ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8050 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ 15,999ಕ್ಕೆ ನಿಮ್ಗೆ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ 512 GB ಸ್ಟೋರೇಜ್ ಸಿಗುತ್ತೆ. ಈ ಬಜೆಟ್ ರೇಂಜ್ ಅಲ್ಲಿ ಬೇರೆ ಯಾವ ಫೋನ್ ಅಲ್ಲೂ ಇಷ್ಟೊಂದು ಸ್ಟೋರೇಜ್ ಸಿಗೋದಿಲ್ಲ. ಜಾಸ್ತಿ ಸ್ಟೋರೇಜ್ ಬೇಕು ಅಂತ ಇರೋರು ಈ ಫೋನ್ ತಗೊಳ್ಳಿ. ನೆಕ್ಸ್ಟ್ ನಾವು ವಿವೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ವಿವೋ ಫೋನ್ಸ್ ಗಳ ಮೇಲೆ ಜಾಸ್ತಿ ಏನು ಡಿಸ್ಕೌಂಟ್ ಇಲ್ಲ. 5 ಅಥವಾ 6 ಫೋನ್ಸ್ ಗಳ ಮೇಲೆ ಅಷ್ಟೇ ಜಾಸ್ತಿ ಡಿಸ್ಕೌಂಟ್ ಇರೋದು. ಅದ್ರಲ್ಲೂ ನನಗೆ 3 ಫೋನ್ ಅಷ್ಟೇ ಬೆಸ್ಟ್ ಅಂತ ಅನ್ಸಿದ್ದು. ಅದಕ್ಕೆ ಈ 3 ಫೋನ್ಸ್ ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ವಿವೋ T3X ಬಗ್ಗೆ ಮಾತಾಡೋಣ. ಇದರಲ್ಲಿ 6.2 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್
ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಬಂದು ನಾರ್ಮಲ್ ಆಗಿ 15,999ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 11,499ಗೆ ನಿಮಗೆ ಸಿಗುತ್ತೆ. ಎರಡನೇದಾಗಿ ವಿವೋ T3 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 7200 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ ಬಂದು 18,499ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 15,999ಗೆ ನಿಮ್ಗೆ ಸಿಗುತ್ತೆ. ಮೂರನೇದಾಗಿ ವಿವೋ T3 ಅಲ್ಟ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.78 ಇಂಚಸ್ 1.5K 3D ಕಟ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 5500 mAh ಬ್ಯಾಟರಿ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 9200 ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಬಂದು 28,999ಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಇನ್ಫಿನಿಕ್ಸ್ ಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಇನ್ಫಿನಿಕ್ಸ್ GT20 Pro. ಇನ್ಫಿನಿಕ್ಸ್ ಕಡೆಯಿಂದ ಇದು ಒಂದೇ ಬೆಸ್ಟ್ ಫೋನ್ ಅಂತ ನನಗೆ ಅನ್ಸಿತ್ತು, ಹಾಗೆ ಜಾಸ್ತಿ ಡಿಸ್ಕೌಂಟ್ ಸಿಗ್ತಾ ಇರೋದು. ಇದರಲ್ಲಿ 6.68 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 5000 mAh ಬ್ಯಾಟರಿ ಸಿಗುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ MediaTek ಕಡೆಯಿಂದ Dimensity 8200 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ನಾರ್ಮಲ್ ಆಗಿ ಬಂದು 22,000ರಿಂದ 23,000ಗೆ ಸಿಗ್ತಾ ಇತ್ತು, ಆದ್ರೆ ಈ ಸೇಲ್ ಅಲ್ಲಿ 18,999ಗೆ ನಿಮ್ಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಹಾಗೂ ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಲ್ಲಿ ಸಿಗೋ ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಇಷ್ಟೇ ಅಲ್ಲ, ಇನ್ನು ತುಂಬಾ ಫೋನ್ಸ್ ಗಳು ಇದಾವೆ, ಆದ್ರೆ ನನ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸಿದ್ನ ನಾನು ಹೇಳಿದೀನಿ. ಹಾಗೆ ಈ ಸೇಲ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ನ ಆರ್ಡರ್ ಮಾಡೋಕ್ಕೂ ಮುಂಚೆ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಅಲ್ಲಿ ಹೇಳಿದೀನಿ. ಈ ವಿಡಿಯೋನ ನೋಡಿ ಹಾಗೆ ನಮ್ ಚಾನಲ್ ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಜಾಯಿನ್ ಆಗಿ ನಿಮ್ಗೆ 59 ರೂಪಾಯಿ ಅಷ್ಟೇ ಲಾಸ್ ಆಗೋದು, ಜಾಸ್ತಿ ಏನು ಲಾಸ್ ಆಗೋದಿಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.